ರಾಜ್ಯಾದ್ಯಂತ ನಿನ್ನೆಯಿಂದ ಎಸ್ಐಆರ್ ಪ್ರಕ್ರಿಯೆ ಶುರುವಾಗಿದ್ದು, ಮೊದಲ ದಿನವೇ 12.48 ಲಕ್ಷ ಅರ್ಜಿ ವಿತರಣೆಯಾಗಿವೆ. ಮನೆ ಮನೆಗೆ ಭೇಟಿ ನೀಡುತ್ತಿರೋ ಬಿಎಲ್ಒಗಳು ನಿನ್ನೆ ಒಂದೇ ದಿನ 12,48,314 ಅರ್ಜಿಗಳನ್ನು ಎನ್ಯುಮರೇಷನ್ ವಿತರಿಸಿದ್ದಾರೆ. ಈ ಪೈಕಿ 47,817 ಅರ್ಜಿ ಭರ್ತಿ ಮಾಡಿ ಸ್ವೀಕರಿಸಿದ್ದು, 6,840 ಮಂದಿ ಆನ್ಲೈನ್ನಲ್ಲಿ ಅರ್ಜಿ ಭರ್ತಿ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಎಸ್ಐಆರ್ ವಿಚಾರದಲ್ಲಿ ಗಡಿ ವಿವಾದ ಕ್ಯಾತೆ ಎದುರಾಗಿದೆ. ಬಾಂದೂರು ಗಲ್ಲಿಯಲ್ಲಿ ಎಂಇಎಸ್ ಮುಖಂಡ ಸುನೀಲ್ ಬಾಳೆಕುಂದ್ರಿ ಕನ್ನಡ ಅರ್ಜಿ ತಿರಸ್ಕರಿಸಿದ್ದಾರೆ. ಮರಾಠಿ ಅರ್ಜಿ ಇಲ್ಲದಕ್ಕೆ ಚುನಾವಣಾ ಸಿಬ್ಬಂದಿಯನ್ನೇ ವಾಪಸ್ ಕಳುಹಿಸಿ ಯಾವುದೇ ಕಾರಣಕ್ಕೂ ಕನ್ನಡ ಅರ್ಜಿ ಸ್ವೀಕಾರ ಮಾಡದಂತೆ ಕರೆ ನೀಡಿ ಎಂಇಎಸ್ ಮುಖಂಡ ಪುಂಡಾಟ ಮೆರೆದಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿರುವುದಕ್ಕೆ ಕೆಲವು ಕ್ಷೇತ್ರದಲ್ಲಿ ಆಣೆ ಪ್ರಮಾಣ ಮುಂದುವರೆದಿದೆ. ನಮ್ಮ ಪಕ್ಷ ಬಿಟ್ಟು ಗುಪ್ತವಾಗಿ ಅಡ್ಡ ಮತದಾನ ಮಾಡಿದ್ಯಾರು? ನಮ್ಮ ಕ್ಷೇತ್ರದ ಶಾಸಕರ ಅಥವಾ ಬೇರೆ ಕ್ಷೇತ್ರದ ಶಾಸಕರ ಅಂತ ಆಣೆ ಪ್ರಮಾಣಕ್ಕೆ ಮೊರೆ ಹೋಗ್ತಿದ್ದಾರೆ. ಇಂದಿನಿಂದ ರಾಜ್ಯದಲ್ಲಿ ಗೃಹಜ್ಯೋತಿ ಫಲಾನುಭವಿಗಳ ಪರಿಶೀಲನೆ ಆರಂಭಗೊಂಡಿದೆ. ಎಲ್ಲ ಎಸ್ಕಾಂಗಳ ಸಿಬ್ಬಂದಿ ಪ್ರತಿ ಮನೆಗೆ ತೆರಳಿ ಪರಿಶೀಲನಾ ಕಾರ್ಯ ಕೈಗೊಳ್ಳಲಿದ್ದಾರೆ. ಮನೆಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಮೊಬೈಲ್ ಆಪ್ ಹಾಗೂ ಘೋಷಣಾ ಪತ್ರದ ಮೂಲಕ ಅರ್ಜಿ ಭರ್ತಿ ಪ್ರಕ್ರಿಯೆ ಪೂರ್ಣಗೊಳಿಸಲಿದ್ದಾರೆ. ಭಾರೀ ಮಳೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಭೂಕುಸಿತ ಸಂಭವಿಸಿ 3 ಸಾವನ್ನಪ್ಪಿದ್ದಾರೆ. ನಾಗೋರಿ ಎಂಬಲ್ಲಿ ಮಣ್ಣು ಕುಸಿದು ಮನೆ ಮೇಲೆ ಬಿದ್ದ ಪರಿಣಾಮ ಮಣ್ಣಿನಡಿ ಸಿಲುಕಿದ 3ರನ್ನ ರಕ್ಷಣೆ ಮಾಡಲಾಗಿದೆ. ಇನ್ನುಳಿದ 2ರಿಗಾಗಿ ಎನ್ಡಿಆರ್ಎಫ್ ತಂಡದಿಂದ ರಕ್ಷಣೆ ಕಾರ್ಯ ಮುಂದುವರೆದಿದ್ದು, ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಂಡ್ಯ ಪೊಲೀಸರು 6 ತಿಂಗಳಲ್ಲಿ 132 ಕಳ್ಳತನ ಪ್ರಕರಣವನ್ನು ಭೇದಿಸಿದ್ದಾರೆ. ಮಂಡ್ಯ ಎಸ್ಪಿ ಡಾ. ಶೋಭಾರಾಣಿ ನೇತೃತ್ವದಲ್ಲಿ ನಡೆದ ಪ್ರಾಪರ್ಟಿ ಪೆರೇಡ್ನಲ್ಲಿ 4 ಕೆಜಿ 150 ಗ್ರಾಂ ಚಿನ್ನ, 4 ಕೆಜಿ 460 ಗ್ರಾಂ ಬೆಳ್ಳಿ ಹಾಗೂ 8 ಲಕ್ಷ ನಗದು ರಿಕವರಿ ಮಾಡಲಾಗಿದೆ. ಜೊತೆಗೆ 72 ಬೈಕ್ ಹಾಗೂ 4 ಕಾರುಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಒಟ್ಟು 5,11,87,000 ಮೌಲ್ಯದ ವಸ್ತುಗಳ ಜಪ್ತಿ ಮಾಡಿ ವಾರಸುದಾರರಿಗೆ ಹಿಂದಿರುಗಿಸಲಾಗಿದೆ. ಗುಜರಿ ವ್ಯಾಪಾರ ಮಾಡ್ತಿದ್ದವನ ಮನೆಗೆ ಕಳ್ಳರು ಕನ್ನ ಹಾಕಿದ್ದಾರೆ. ಮೈಸೂರು ಉದಯಗಿರಿಯಲ್ಲಿ ಮನೆಗೆ ಬೀಗ ಹಾಕಿ ಮಹಿಳೆ ಆಸ್ಪತ್ರೆಗೆ ಹೋಗಿದ್ಲು. ಯಾರೂ ಇಲ್ಲದ ಸಮಯ ನೋಡಿಕೊಂಡು ಮನೆ ಬಾಗಿಲು ಒಡೆದ ಕಳ್ಳರು ಹಣ ಹಾಗೂ ಚಿನ್ನವನ್ನು ದೋಚಿದ್ದಾರೆ. ಸ್ಥಳಕ್ಕೆ ಉದಯಗಿರಿ ಪೊಲೀಸರು ಭೇಟಿ ನೀಡಿದ್ದು, ಚಿನ್ನ ಹಣ ಕಳೆದುಕೊಂಡ ಮಹಿಳೆ ಕಣ್ಣೀರಿಟ್ಟಿದ್ದಾಳೆ. ಪ್ರಶಾಂತ್ ನೀಲ್ ಜೂನಿಯರ್ ಎನ್ಟಿಆರ್ ಕಾಂಬಿನೇಷನ್ನ ಡ್ರ್ಯಾಗನ್ ಸಿನಿಮಾದ ಪವರ್ಫುಲ್ ಗ್ಯಾಂಗರ್ ಇಂಟ್ರಡಕ್ಷನ್ ಸಾಂಗ್ ಚಿತ್ರೀಕರಣಕ್ಕೆ ಸಿದ್ಧತೆ ನಡೆದಿದ್ದು, ಶ್ರೀಲಂಕಾದಲ್ಲಿ ಇದೇ ತಿಂಗಳಲ್ಲಿ ಚಿತ್ರೀಕರಣ ನಡೆಯಲಿದೆ. ವಿಶೇಷವೆಂದರೆ ಪ್ರಭುದೇವ್ ಸಹೋದರ ರಾಜು ಸುಂದರಂ ಈ ಹಾಡಿಗೆ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಲಾಗ್ತಿದ್ದು, ತುಂಬಾ ದೊಡ್ಡ ಮಟ್ಟದಲ್ಲಿ ಈ ಹಾಡಿನ ಚಿತ್ರೀಕರಣವಿದ್ದು, ಸಾವಿರಾರು ಜೂನಿಯರ್ ಡ್ಯಾನ್ಸರ್ಸ್ ಇರಲಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಟೀಮ್ನಿಂದ ಇಂದು ಹೊಸ ಕಂಟೆಂಟ್ ಬಿಡುಗಡೆಯಾಗುತ್ತಿದೆ. ಇಲ್ಲಿ ತನಕ ರಾಯ ಟಿಕೆಟ್ ಪಾತ್ರಗಳ ಅಬ್ಬರ ನೋಡಿದ್ದ ಸಿನಿ ಪ್ರೇಮಿಗಳಿಗೆ ಟಾಕ್ಸಿಕ್ ನಟಿಯರ ಹೊಸ ಅವತಾರ ರಿವೀಲ್ ಆಗಲಿದೆ. ಗಂಗಾ, ನದಿಯಾ, ಎಲಿಜಬೆತ್, ಮೆಲಿಸಾ, ರೆಬೆಕ್ಕಾ ಪಾತ್ರಗಳ ಸ್ಪೆಷಲ್ ವಿಡಿಯೋ ಇದಾಗಿರಲಿದೆ. ದಕ್ಷಿಣ ಕಾಶಿ ಅಂತಲೇ ಕರೆಯಲ್ಪಡುವ ಮೈಸೂರು ಜಿಲ್ಲೆಯ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲಿ ಗಿರಿಜಾ ಕಲ್ಯಾಣ ಮಹೋತ್ಸವ ಅಂತ್ಯವಾಗಿದೆ. 2026ರ ಗಿರಿಜಾ ಕಲ್ಯಾಣ ಮಹೋತ್ಸವದ ಅಂಗವಾಗಿ 3 ದಿನಗಳ ಕಾಲ ನಡೆದ ತಪೋತ್ಸವ ನಿನ್ನೆ ರಾತ್ರಿ ಅಂತ್ಯವಾಯಿತು.